ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 18ನೇ ಪಂದ್ಯದಲ್ಲಿ ಚೆನ್ನೈ ಮತ್ತು ಡೆಲ್ಲಿ ನಡುವೆ ಆದ್ರೆ ಈ ಪಂದ್ಯ ಆದ್ರೆ ನಡೆಯಿತು. ಇನ್ನು ಈ ಪಂದ್ಯ ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ಆದ್ರೆ ನಡೆಯಿತು ಮತ್ತು ಇನ್ನು ಈ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 23 ರನ್ಗಳಿಂದ ಆದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ DC ತಂಡ ಸೋತ ತಕ್ಷಣವೇ DC ನಾಯಕ ಆಗಿರುವಂತ ಅಕ್ಷರ್ ಪಟೇಲ್ ಅವರು ಶಾಕಿಂಗ್ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ಪಂದ್ಯ ಸೋತ ತಕ್ಷಣವೇ ಮಾತನಾಡಿದಂತ ಅಕ್ಷರ್ ಪಟೇಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಸೋಲಿಗೆ ಕಾರಣ ಏನೆಲ್ಲ ತಿಳಿಸಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ 18ನೇ ಪಂದ್ಯ ರೋಚಕತೆಯಿಂದ ಆದ್ರೆ ಕೂಡಿತ್ತು. ಹೌದು ಸ್ನೇಹಿತರೆ, ಪ್ರತಿಯೊಂದು ಪಂದ್ಯನೂ ಕೂಡ ಅದೇ ರೀತಿಯಿಂದ ರೋಚಕತೆಯಿಂದ ಆದ್ರೆ ಕೂಡಿದಿವೆ ಮತ್ತು ಪ್ರತಿಯೊಂದು ಪಂದ್ಯನೂ ಕೂಡ ಅದೇ ರೀತಿಯಿಂದ ಆದ್ರೆ ಸಾಗುತ್ತಾ ಇವೆ. ಈ ಪಂದ್ಯನೂ ಕೂಡ ಅದೇ ರೀತಿ ಆದ್ರೆ ಆಗಿತ್ತು. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ಚೆನ್ನೈ ತಂಡ 212 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಸೆಂಚುರಿ ಕೂಡ ಹೊಡಿತಾರೆ. 56 ಬಾಲ್ಗಳಲ್ಲಿ 15 4 ಮತ್ತು 4 6 205ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಸಂಜು. ಹೌದು ಸ್ನೇಹಿತರೆ, ಇವರಿಗೆ ಸಾಥ್ ನೀಡಿದಂತ ಆಯುಷ್ ಮಾತ್ರ 59 ರನ್ ಆದ್ರೆ ಹೊಡಿತಾರೆ 36 ಬಾಲ್ಗಳಲ್ಲಿ. 3 4 4 6 163ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ಇನ್ನು ಕೊನೆಯಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಂತ ಶಿವಮ್ ದುಬೆ 10 ಬಾಲಲ್ಲಿ 20 ರನ್ ಆಡಿ 2 4 ಮತ್ತು 1 6 200ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ CSK ತಂಡ 212 ರನ್ ಆದ್ರೆ ಹೊಡಿತಾರೆ. 213 ರನ್ ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಂತ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಪುತ್ತಮ್ ನಿಶಾಂಕ್ ಅವರು 41 ಬಿಟ್ಟರೆ ನಮ್ಮ ಕನ್ನಡಿಗ KL ರಾಹುಲ್ ಅವರು ಇವತ್ತು ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಕೂಡ ಕೊಡ್ಲೇ ಇಲ್ಲ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕೇವಲ 10 ಬಾಲ್ಗಳಲ್ಲಿ 18 ರನ್ ಆಡಿ ಔಟ್ ಆಗ್ತಾರೆ ಕನ್ನಡಿಗ. ಅನಂತರ ಬಂದಂತ ರಿಜ್ವಿ 6 ರನ್, ಅಕ್ಷರ್ ಪಟೇಲ್ 1 ರನ್, ಡೇವಿಡ್ ಮಿಲ್ಲರ್ 17 ರನ್ ಮತ್ತು ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ ಡೆಲ್ಲಿ ಪರ. ಆದ್ರೆ ಸ್ಟಬ್ಸ್ ಅವರು ಒಂದು ಹಂತದಲ್ಲಿ ಒಂದು ಫೈಟ್ ಆದ್ರೆ ಕೊಟ್ಟರು ಮತ್ತು ಫೈಟಿಂಗ್ ಸ್ಪಿರಿಟ್ ಆದ್ರೆ ತೋರಿಸಿದ್ರು. ಆದ್ರೂ ಕೂಡ CSK ತಂಡದ ಬೌಲರ್ಸ್ ಗಳ ವಿರುದ್ಧ ಈ ಆಟ ನಡೆಯಲಿಲ್ಲ ಅಂತಾನೆ ಹೇಳ್ಬೋದು ಮತ್ತು ಒಳ್ಳೆಯ ಬೌಲಿಂಗ್ ಆದ್ರೆ ಮಾಡಿದ್ರು CSK ತಂಡದ ಬೌಲರ್ಸ್. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಚೆನ್ನೈ ತಂಡ ಇವತ್ತಿನ ಪಂದ್ಯದಲ್ಲಿ 23 ರನ್ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಸೋತ ತಕ್ಷಣವೇ ಮಾತನಾಡಿದಂತ DC ನಾಯಕ ಅಕ್ಷರ್ ಪಟೇಲ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ಇನ್ನು ಈ ಪಂದ್ಯದಲ್ಲಿ ನಾವು ಸೋಲಿಗೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಬ್ಯಾಟಿಂಗ್ ನಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನ ಯಾರು ಕೂಡ ಕೊಡ್ಲೇ ಇಲ್ಲ. ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ಮತ್ತು ಇನ್ನು KL ರಾಹುಲ್ ಬಗ್ಗೆ ಅಕ್ಷರ್ ಪಟೇಲ್ ಆದ್ರೆ ಮಾತಾಡ್ತಾರೆ. ಹೌದು ಸ್ನೇಹಿತರೆ, ಓಪನರ್ ಆಗಿ ಹೋಗಿರುವಂತ KL ರಾಹುಲ್ ಅವರು 50 ಅಥವಾ 60 ರನ್ ಈ ಪಂದ್ಯದಲ್ಲಿ ಏನಾದ್ರೂ ಹೊಡೆದಿದ್ರು ಅಂತಂದ್ರೆ ಈ ಪಂದ್ಯ ನಮ್ಮ ಕೈಯಿಂದ ಅಷ್ಟು ಈಸಿಯಾಗಿ ಕಿತ್ತಿಕೊಳ್ಳಲು ಸಾಧ್ಯವಾಗುತ್ತಾ ಇರಲಿಲ್ಲ ಚೆನ್ನೈ ತಂಡಕ್ಕೆ. ಹೌದು, ಕನ್ನಡಿಗ KL ರಾಹುಲ್ ಅವರು ಇವತ್ತು ಫೈಲ್ ಆದ್ರೆ ಆಗಿದ್ದಾರೆ ಮತ್ತು ಆ ಕಾರಣದಿಂದಾಗಿ ನಮ್ಮ ತಂಡನೂ ಕೂಡ ಇವತ್ತು ಬ್ಯಾಟಿಂಗ್ ನಲ್ಲಿ ಕಳಪೆ ಪ್ರದರ್ಶನ ಆದ್ರೆ ಕೊಟ್ಟಿದೆ ಮತ್ತು ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಅಕ್ಷರ್ ಪಟೇಲ್ ಆದ್ರೆ ಹೇಳಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಬ್ಯಾಟಿಂಗ್ ನಿಂದಾಗಿ ನಾವು ಈ ಪಂದ್ಯವನ್ನಾದ್ರೆ ಸೋತಿದ್ದೇವೆ ಅಂತಂದು ಅಕ್ಷರ್ ಪಟೇಲ್ ಆದ್ರೆ ಹೇಳಿದ್ದಾರೆ. ಇನ್ನು ಮುಂದಿನ ಪಂದ್ಯದಲ್ಲಿ ಗೆಲ್ಲಲು ಎದುರು ನೋಡುತ್ತೇವೆ ಎಂದು ಅಕ್ಷರ್ ಪಟೇಲ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.